ಪತ್ರಿಕಾ ಮಿತ್ರರೇ, ಈಗಾಗಲೇ ತಮಗೆ ಗೊತ್ತಿರುವಂತೆ ಸುಮಾರು ಒಂದು ತಿಂಗಳಿಂದ ಶೃಂಗೇರಿ ಕ್ಷೇತ್ರದ ಈ ಒಂದು ಚುನಾವಣಾ ಹಾವು ಏಣಿ ಆಟ ಈಗಾಗಲೇ ಇಡೀ ಚುನಾವಣಾ ಇತಿಹಾಸದಲ್ಲೇ ಅತ್ಯಂತ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ನಾವು ಶೃಂಗೇರಿ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ. ಶ್ರೀಯುತ ಡಿ.ಎನ್. ಜೀವರಾಜ್ ಅವರು ಎಲೆಕ್ಷನ್ನು ರಿಸಲ್ಟ್ ಬಂದ ದಿವಸ ಚುನಾವಣಾ ತಕರಾರು ಜನ ಸಲ್ಲಿಸಿದರು. ಅಂದರೆ ಈ ಪೋಸ್ಟಲ್ ಬ್ಯಾಲೆಟ್ ಸರಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಚುನಾವಣಾ ಆಯೋಗಕ್ಕೆ ಅವತ್ತಿರುವ ಇದ್ದಂಥ ಮುಖ್ಯಸ್ಥರಿಗೆ ಸಹಿತ ತಮ್ಮ ಅಬ್ಜೆಕ್ಷನನ್ನು ಸಲ್ಲಿಸಿದರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಅಲೆಯ ನಡುವೆ ಇಲ್ಲಿನ ಅಧಿಕಾರಿಗಳು ಸಹಿತ ಇವರ ಮಾತನ್ನು ಪರಿಗಣಿಸದೆ ಕಾಂಗ್ರೆಸ್ ರಾಜೇಗೌಡರು ಗೆದ್ದಿದ್ದಾರೆ ಅಂಥೇಳಿ ಒಂದು ತೀರ್ಪನ್ನು ಕೊಡ್ತಾರೆ ಅಥವಾ ಅನೌನ್ಸ್ಮೆಂಟು ಎಣಿಕೆಯನ್ನು ಮುಕ್ತಾಯ ಮಾಡ್ತಾರೆ. ಅದರ ನಂತರ ಇವರು ಅವತ್ತೇ ಕೋರ್ಟಿಗೆ ಅಪೀಲ್ ಮಾಡುವ ಮೂಲಕ ಸುಮಾರು 3 ವರ್ಷಗಳ ತರುವಾಯ ಮೊನ್ನೆ ನಡೆದಂಥ ಚುನಾವಣೆಯ ಒಂದು ಮರು ಎಣಿಕೆಯಲ್ಲಿ ಜೀವರಾಜ್ ಅವರು ರಾಜೇಗೌಡರಿಗಿಂತ ಅಧಿಕ ಮತವನ್ನು ಪಡೆದು ಜಯಶಾಲಿ ಅಂಥೇಳಿ ಚುನಾವಣಾ ಆಯುಕ್ತರು ಘೋಷಣೆ ಮಾಡ್ತಾರೆ. ಹಾಗೆ ಅವರಿಗೆ ಸರ್ಕಾರದ ಮೂಲಕ ನಮ್ಮ ಖಾದರ್ ಅವರು ಸಭಾಪತಿಗಳು ಪ್ರಮಾಣ ಪತ್ರವನ್ನು ಸಹಿತ ಕೊಡ್ತಾರೆ. ತದನಂತರ ನಡೆದಂಥ ಬೆಳವಣಿಗೆಗಳು ಅತ್ಯಂತ ಶೃಂಗೇರಿ ಕ್ಷೇತ್ರದಲ್ಲೇ ಈ ಕಾಂಗ್ರೆಸ್ ನಾಯಕರುಗಳು ವಕ್ತಾರರು ಅವರು ಮಾತಾಡುವಂಥ ರೀತಿ ಅವರು ವ್ಯಕ್ತಪಡಿಸುವಂಥ ಅಭಿಪ್ರಾಯಗಳು ಅತ್ಯಂತ ನಾಚಿಕೆಗೇಡು ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ನ ಒಂದು ದುರ್ಗುಣ, ಅವರು ಎಲೆಕ್ಷನಲ್ಲಿ ಗೆದ್ದಾಗ EVM ಸರಿ ಇರುತ್ತೆ, ಎಲೆಕ್ಷನ್ ಕಮಿಷನ್ ಸರಿ ಇರುತ್ತೆ, ಎಲ್ಲದೂ ಸಹಿತ ವ್ಯವಸ್ಥೆಗಳೆಲ್ಲವೂ ಸರಿ ಇರುತ್ತೆ. ಆದರೆ ಸೋತಾಗ ಎಲ್ಲ ವ್ಯವಸ್ಥೆಗಳು ಸಹಿತ ಸರಿ ಇರೋದಿಲ್ಲ. BJP ಏಜೆಂಟಾಗಿ ಕಾರ್ಯನಿರ್ವಹಿಸೋದು ಅಂಥೇಳಿ ಆಯೋಗದ ಅಧಿಕಾರಿಗಳನ್ನು ಹೊಣೆ ಮಾಡುವಂಥದ್ದು ಅಥವಾ ಟೋಟಲಿ ಅವರ ಒಂದು ದ್ವಿಮುಖ ನೀತಿಯನ್ನು ಪ್ರದರ್ಶನ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇನ್ನೊಂದು ಕಾಂಗ್ರೆಸ್ಸಿನ ಹುಟ್ಟುಗುಣ ಅಂತ ಹೇಳಿದರೆ ಅವರ ಪ್ರತಿಯೊಬ್ಬ ನಾಯಕರು ಸಹಿತ ಕ್ಷೇತ್ರದಿಂದ ಹಿಡಿದು ಡೆಲ್ಲಿ ತನಕನೂ ಏನು ಎಲ್ರಿಗೂ ಸರಿ ಕಾಣುತ್ತೋ ಆ ವಿಚಾರಗಳನ್ನು ಅವರು ತಪ್ಪಾಗೆ ಜನರಿಗೆ ಪ್ರತಿಬಿಂಬಿಸುವಂತ ಕಾಣ್ತೇವೆ ನಾವು. ಹಾಗೆ ಇಲ್ಲೂ ಸಹಿತ ಕೊಪ್ಪ, ಶೃಂಗೇರಿ, NR-ಪುರ, ಚಿಕ್ಕಮಗಳೂರು ಈ ಭಾಗದ ಕಾಂಗ್ರೆಸ್ ನಾಯಕರುಗಳು ಆ ದಿನಗಳಿಂದ ಅವರು ಕೊಡ್ತಿರುವಂಥ ಪತ್ರಿಕಾ ಹೇಳಿಕೆಗಳು, ಪ್ರೆಸ್ ಮೀಟ್ ಇರ್ಬೋದು, ಅವರ ಅಭಿಪ್ರಾಯಗಳು ಸಹಿತ ಜನರನ್ನು ದಾರಿ ತಪ್ಪಿಸುವಂಥ ರೀತಿಯಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಎಲೆಕ್ಷನ್ ನಡೆದಂಥ ಚುನಾವಣಾ ಕೌಂಟಿಂಗ್ ಆದ ದಿವಸ ಪ್ರಾರಂಭದಲ್ಲಿ ಅವರು ಶಾಸಕರು ರಾಜೇಗೌಡರು ಗೆದ್ದರು ಅಂಥೇಳಿ ವಿಜಯೋತ್ಸವ ಮಾಡಿದರು. ತದನಂತರ ನಡೆದಂಥ ಬೆಳವಣಿಗೆಗಳಲ್ಲಿ ಇಲ್ಲಿ ಟ್ಯಾಂಪರ್ ಆಗಿದೆ, ಮತಪತ್ರಗಳನ್ನು ತಿದ್ದಿದ್ದಾರೆ, ಹೊಡೆದಿದ್ದಾರೆ ಅನ್ನೋ ಒಂದು ಬಾಲಿಶವಾದ ಒಂದು ಹೇಳಿಕೆಗಳನ್ನು ಕೊಡೋ ಮೂಲಕ ಶೃಂಗೇರಿ ಕ್ಷೇತ್ರದ ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡೋದನ್ನು ನಾವು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಇವರು ಕ್ಷೇತ್ರದ BJP ಶಾಸಕರನ್ನು ಅಥವಾ BJP ಪಕ್ಷವನ್ನು ಅನಗತ್ಯವಾಗಿ ತೆಗೊಳ್ಳೋದನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಅವರ ವರ್ತನೆಗಳನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ಈಗಾಗಲೇ ನಮ್ಮ ಪಟ್ಟಣದ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಆದಂಥ ದಿವಾಕರ್ ಭಟ್ರವರು ಈ ಮೊನ್ನೆ ಏನು 2ನೇ ತಾರೀಕು ಮರು ಎಣಿಕೆಯಲ್ಲಿ ಶೃಂಗೇರಿ ಕ್ಷೇತ್ರದ ಆದೇಶ ಬಂತು, ಅದರ ನಂತರ ನಡೆದಂಥ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ನಮ್ಮ ನುಗ್ಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸ್ನೇಹಿತಂಥ ಸವಿನಾಥ್ರವರೇ, ಹರಂದೂರು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯದರ್ಶಿಗಳಾದಂಥ ಫೈರೋಜ್ ಅವರೇ, ಈಗಾಗಲೇ ತಾವು ಕೂಡ ಪತ್ರಕರ್ತರು ಗಮನಿಸಿದಿರಿ. ನಾವು ಇವತ್ತು ಪತ್ರಿಕಾ ಹೇಳಿಕೆಯನ್ನು ನೀಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಈಗ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ 2ನೇ ತಾರೀಕಿಂದನೂ ಕೂಡ ಏನೇನು ಬೆಳವಣಿಗೆಗಳು ನಡೀತಾ ಇದೆ ಅಂತ ಎಲ್ಲವನ್ನು ಗಮನಿಸಿದ್ದೀವಿ. ಆದರೆ ನಮಗೂ ತುಂಬ ನೋವಾಗಿದೆ ಏನಂತ ಹೇಳಿದ್ರೆ, ಜೀವರಾಜ್ ಅವರು ಈ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದು
ಒಮ್ಮೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿ ಹಲವಾರು ನೂರಾರು ವರ್ಷ ಶಾಶ್ವತವಾಗಿ ಉಳಿಯುವಂಥ ಕಾಮಗಾರಿಗಳನ್ನು ಕೆಲಸಗಳನ್ನು ಬಡವರಿಗೆ ದೀನದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಹಳ್ಳಿ ಮಟ್ಟದಲ್ಲಿ ಮಾಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಕೆಲವೊಂದು ಸಂದರ್ಭ ರಾಜಕಾರಣದಲ್ಲಿ ಯಾರು ಕೂಡ ಅದನ್ನು ವೈಯಕ್ತಿಕವಾಗಿ ಭಾರಿ ತಗೊಳ್ಬಾರ್ದು. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೋಡಿದಾಗ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಭಾರಿ ಇದನ್ನು ತಂತ್ರಜ್ಞಾನ ಬಳಸ್ಕೊಂಡು ಅದ್ರ ಮುಖಾಂತರ ಬೇರೆ ಬೇರೆ ರೀತಿಯ ಅವ್ರ ಬಗ್ಗೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ರೀತಿ ವರ್ತಿಸುವಂಥ ಕೆಲಸ ಮಾಡಿದ್ದಾರೆ. ನಾವು ಹೇಳೋದೀಗ ಅವರು ಒಂದು ಹಾಕಿದರೆ ನಮಗೆ 3 ಹಾಕ್ಲಿಕ್ಕೆ ಬರ್ತದೆ. ನಾವು ಏನು ಸುಮ್ಮನೆ ಕೂರೋರು, ನಮ್ಮ ಹತ್ರನೂ ಕೂಡ ಸೋಷಿಯಲ್ ಮೀಡಿಯಾ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಇದೆ. ಆದರೆ ಅದೇನಾಗ್ತದೆ ಅಂದರೆ ಇವತ್ತು ಸಾರ್ವಜನಿಕರಿಗೆ ಅದರಿಂದ ತುಂಬ ಕಿರಿಕಿರಿ ಆಗ್ತದೆ. ಒಳ್ಳೆ ವಿಚಾರಗಳನ್ನು 10 ಸರಿ ಬೇಕಾದ್ರೆ ಕೇಳ್ತಾರೆ, ಆದರೆ ಬೇರೆ ಅನಗತ್ಯ ವಿಚಾರಗಳನ್ನು ಸ್ವಲ್ಪ ಕಿರಿಕಿರಿ ಆಗ್ತದೆ. ಹಾಗಾಗಿ ನಾನು ನನ್ನ ಕಾಂಗ್ರೆಸ್ಸಿನ ನಮ್ಮ ಸ್ನೇಹಿತರಿಗೆ ಕೂಡ ನಾನು ವಿನಂತಿ ಏನು ಮಾಡಿದ್ರೆ, ಇದು ಪ್ರಜಾಪ್ರಭುತ್ವ ದೇಶ, ಯಾರಿಗೂ ಕೂಡ ಏನೋ ಸ್ವತಂತ್ರವಾಗಿ ಇಲ್ಲಿ ರಾಜಕಾರಣ ಮಾಡ್ತೀವಿ ಅಂತ ಹೇಳಲಿಕ್ಕೆ ಒಬ್ಬರಿಗೆ ಸೋಲಾಗುತ್ತೆ, ಒಬ್ಬರಿಗೆ ಗೆಲುವಾಗುತ್ತೆ. ನಾವು 2023 ಆಮೇಲೆ ಇನ್ನೊಂದು ಏನು ಹೇಳ್ತಾರೆ, ವಿಶೇಷವಾಗಿ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು, 2023ರಲ್ಲಿ ಜೀವರಾಜ್ ಅವರು ಚುನಾವಣೆ ಆಗಿ ಆ ಮತ ಎಣಿಕೆ ದಿವಸ ಕೌಂಟಿಂಗ್ ಏನಾಯಿತು ಅವತ್ತು 4 ಗಂಟೆ 40 ನಿಮಿಷಕ್ಕಾಗಲೇ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಹತ್ರ ಏನು ಚುನಾವಣಾಧಿಕಾರಿ ಇದ್ದರು ಅವ್ರ ಹತ್ರ ಏನು ಅಧಿಕೃತವಾಗಿ ಲೆಟ್ರ್ ಮುಖಾಂತರ ಕೊಟ್ಟಿದ್ದಾರೆ, ನಮಗೆ ಇದು ಏನು ಪೋಸ್ಟಲ್ ಬ್ಯಾಲೆಟ್ ಇದೆ ಆ ಪೋಸ್ಟಲ್ ಬ್ಯಾಲೆಟನ್ನು ರೀಕೌಂಟ್ ಮಾಡಬೇಕು ನೀವು ಅಂತ. ಈಗ ಅದ್ರ ನಂತರದಲ್ಲಿ ಏನಾಯಿತು, ಅವತ್ತು ಅವ್ರು ಮಾಡಲಿಲ್ಲ ಅಂದಮೇಲೆ 3 ವರ್ಷ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಅದು ಪರ್ಮನೆಂಟ್ ಚರ್ಚೆ ನಡೆದು ಪ್ರಕರಣ ಅಲ್ಲಿ ವಾದ ವಿವಾದಗಳು ನಡೆದು ಮೊನ್ನೆ 2ನೇ ತಾರೀಕು 2/5/2025ಕ್ಕೆ 26ನೇ ತಾರೀಕಿಗೆ 2/5/2026ಕ್ಕೆ ಮರು ಎಣಿಕೆಗೆ ಆದೇಶ ಮಾಡಿದರು. ಮರು ಎಣಿಕೆಯಲ್ಲಿ ಮಧ್ಯಾಹ್ನ 1-2 ಗಂಟೆ ಶುರುಗೆ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಾದ TD ರಾಜೇಗೌಡರು ಗೆದ್ದರು ಅಂತೇಳಿ ಸಂಭ್ರಮಾಚರಣೆ ಕೂಡ ಮಾಡಿದರು. ತದನಂತರ ಅಲ್ಲಿ ಏನಾಗಿತ್ತು ಅಂದರೆ 270 ಚಿಲ್ಲರೆ ಇನ್ವಾಲಿಡಿಸ್ ವೋಟ್ ಏನಿತ್ತು ಅದನ್ನು ಮಾತ್ರ ಕೌಂಟ್ ಮಾಡಿದರು. ಆಮೇಲೆ 1500 ಚಿಲ್ಲರೆ ವೋಟ್ನ ಕೌಂಟ್ ಮಾಡಿದಾಗ 52 ವೋಟಲ್ಲಿ ರಾತ್ರಿ ಜೀವರಾಜ್ ಅವರು ವಿನ್ ಆಗಿದ್ದಾರೆ ಅಂತ ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದ ನಂತರ ಅಯ್ಯೋ ಸಿಕ್ಕಾಪಟ್ಟೆ ಅದಕ್ಕೆ ಬೇರೆ ಬೇರೆ ರೆಕ್ಕೆ ಪುಕ್ಕಗಳು ಎಲ್ಲ ಸುತ್ತಕೊಂಡು ಬೇರೆ ಅದಕ್ಕೆ ಒಂದಷ್ಟು ಕಾಮೆಂಟ್ಗಳು ರಾಜ್ಯದ ಮೀಡಿಯಾಗಳಲ್ಲಿ, ಜಿಲ್ಲೆಯ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯ ವರದಿಗಳು ಬರ್ತಾ ಇದೆ. ನಮಗೂ ಕೂಡ ಏನಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ BJP ಕೂಡ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ 22 ರಾಜ್ಯಗಳಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ವಿಶ್ವದಲ್ಲೇ ನಂಬರ್ 1 ಪಾರ್ಟಿಯಾಗಿ ಅತ್ಯಂತ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಚುನಾವಣೆ ಬರ್ತದೆ ಹೋಗ್ತದೆ, ಆದರೆ ನೀವು ವೈಯಕ್ತಿಕ ತೇಜಾವಧೆಗಳನ್ನು ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾಳೆ ನೀವು 1 ತೇಜಾವಧೆ ಮಾಡಿದ್ರೆ ನಮ್ಮವ್ರು 3 ತೇಜಾವಧೆ ಮಾಡಿದೆ. ಅದರಿಂದ ಎಲ್ಲೋ ಒಂದು ಕಡೆ ಅದು ತುಂಬ ಮಾನಸಿಕವಾಗಿ, ಯಾಕಂದರೆ ಜೀವರಾಜ್ ಅವರು ಕೂಡ ಈ ಕ್ಷೇತ್ರದಲ್ಲಿ ನಾನು ಹಿಂದೆ ಈಗಾಗಲೇ ಹೇಳ್ದಂಗೆ 100 ವರ್ಷಗಳ ಶಾಶ್ವತ ಉಳಿಯುವಷ್ಟು ಅವರ ಅವಧಿನಲ್ಲಿ ಅವರು ಇತಿಮಿತಿ ಒಳಗಡೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ತಾವಾಗಲಿ ತಮ್ಮ ಶಾಸಕರಾಗಲಿ ಎಲ್ಲ ಈ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಗೌರವಯುತವಾಗಿ ಪ್ರೀತಿ ವಿಶ್ವಾಸದ ರಾಜಕಾರಣ ಮಾಡೋಣ. ಯಾಕಂದ್ರೆ ಸೋಲು ನಾಡ್ದು ಆಮೇಲೆ ಇನ್ನೊಂದೇನಾಗಿದೆ ಅಂದರೆ, ಈಗ 2ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂತು, ಆಮೇಲೆ ಮತ್ತೆ ನ್ಯಾಯಾಲಯಕ್ಕೆ ಹೋದರು, ಈಗ ಸುಪ್ರೀಂ ಕೋರ್ಟ್ ಮತ್ತೆ 21ನೇ ತಾರೀಕು ತನಕ ಮತ್ತೆ ರಾಜೇಗೌಡರನ್ನೇ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಪುನಃ ಆಯ್ಕೆಯಾಗಿ ನೀವು ಮುಂದುವರಿಬೇಕು ಅಂತ ತಿಳಿಸಿದೆ. ಅದು ನಮ್ಮ ಸಂತೋಷ. ನಾವು ನ್ಯಾಯಾಲಯದ ಆದೇಶ ಏನಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾಡು ಸುಪ್ರೀಂ ಕೋರ್ಟ್ 21ನೇ ತಾರೀಕಿಗೆ ಏನು ಹೇಳಿದೆ ಅವತ್ತು ಕೂಡ ಅದೇನು ವರದಿ ಬರ್ತದೆ ಅದಕ್ಕೂ ಕೂಡ ನಾವು ಬದ್ಧರಾಗಿದ್ವಿ. ಯಾಕಂದರೆ ಈ ದೇಶ ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆ ಒಳಗೆ ನಡೆಯುವಂಥ ದೇಶ. ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಡೀತುವಂಥ ದೇಶ. ನಾವು ಅದಕ್ಕೆ ಸಂವಿಧಾನವಾಗಿ ಬರುವಂಥ ಎಲ್ಲ ಆಗುಹೋಗುಗಳಿಗೂ ನಾವು ಸಹಕಾರವನ್ನು ಮಾಡ್ತೇವೆ. ಮತ್ತು ಜೀವರಾಜ್ ಅವ್ರ ಜೊತೆಗೆ ಈ ಕ್ಷೇತ್ರದ BJP ಜಿಲ್ಲಾ ಮಟ್ಟದ BJPಯ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಯಾವುದೇ ಥರದ ಗೊಂದಲ ಇಲ್ಲ. ಎಲ್ಲೋ ಒಂದು ಕಡೆ ಕೆಲವರು ಒಂದಷ್ಟು ಅವರಲ್ಲೇ ಏನೋ ಬೇರೆ ಬೇರೆ ಇದಾಗ್ಬಿಟ್ಟಿದೆ ಅಂತೇಳಿ ಬಿಂಬಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆ ರೀತಿ ಯಾವುದೇ ಇಲ್ಲ. ಮತ್ತು ಒಂದು ಮನೆ ಅಂದಮೇಲೆ ಸಣ್ಣ ಪುಟ್ಟ ಅಣ್ಣ ತಮ್ಮನಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಿರ್ತವೆ. ಒಂದು ರಾಷ್ಟ್ರೀಯ ಪಕ್ಷ ಅಂದಮೇಲೆ ಅಲ್ಲಿ ಸಹಜ ಸಣ್ಣ ಪುಟ್ಟದಾದರೂ ಮುಂದಿನ ದಿನಗಳು ಸರಿ ಮಾಡ್ಕೊಂಡು ಹೋಗುವಂಥ ಎಲ್ಲ ಕೆಲಸವನ್ನು ಮಾಡ್ತೇವೆ. ನಾಡಿದ್ದು ನಮಗೆ 21ನೇ ತಾರೀಕು ನಾಡಿದ್ದು 21ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ. ಅವತ್ತು ನಮ್ಮ ಪರವಾಗಿ ಬಂದರೂ ಸಂತೋಷ, ಪರವಾಗಿ ಬರೆದರೂ ಈ ತೊಂದರೆ ಇಲ್ಲ. 2028 ಚುನಾವಣೆಯಲ್ಲಿ ನಾವು ಅದನ್ನು ಜನಗಳ ಮುಂದೆ ಜನಾದೇಶಕ್ಕೆ ಬಿಡ್ತೀವಿ. ಯಾರು ಕೂಡ ಇವತ್ತು ಯಾರ ಕೈಯಲ್ಲಿ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂತೇಳಿ ಎಲ್ಲ ಕೂಡ ಜನಗಳ ಕೈಯಲ್ಲಿರುವಂಥದ್ದು. ಈ ದೇಶವೇ ಜನಾಭಿಪ್ರಾಯದಿಂದ ಆಯ್ಕೆಯಾಗಿರುವಂಥ ಜನಾರ್ದನಿಂದ ಆಯ್ಕೆಯಾಗಿರುವಂಥ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಾಗಾಗಿ ನಾವು ಮೊನ್ನೆಯಿಂದ ನಡೀತಿರುವಂಥ ಎಲ್ಲ ಒಂದು ವಿಷಯಕ್ಕೂ ಕೂಡ ಒಂದು ಅಂತ್ಯ ಹಾಡಬೇಕು ಅಂತೇಳಿ ಈ ದಿನ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನನ್ನೆಲ್ಲ ಸ್ನೇಹಿತರಿಗೂ
ವಿನಂತಿಯನ್ನು ಮಾಡ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಒಳ್ಳೆಯತನದ ರಾಜಕಾರಣವನ್ನು ಮಾಡೋಣ ಎಲ್ಲರೂ ಸೇರಿಕೊಂಡು. ಯಾಕಂತೇಳಿದ್ರೆ ಆ ಜನಗಳಿಗೇನು ಯಾರ್ದು ವೈಯಕ್ತಿಕ ತೇಜವದೆ ಮತ್ತೊಂದು ಇನ್ನೊಂದು ಅಗತ್ಯ ಇಲ್ಲ. ಅಭಿವೃದ್ಧಿ ಮಾತ್ರ. ಅವರಿಗೆ ಕುಡಿಯೋ ನೀರು, ರಸ್ತೆ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ಅವರು ನಾಳೆ ಯಾರೇ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಅದರಲ್ಲೇನು ಯಾವುದೇ ಅಭಿವೃದ್ಧಿ ಮಾಡೋ ತನಕ ಮಾತ್ರ ಇಂಥವ್ರು ಮಾಡೋದಂತ ಮಾಡಿದ ಮೇಲೆ ಎಲ್ಲರೂ ಕೂಡ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಮಾಡೋಣ ಅಂತ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್, ಈಗ ನೀವು ಹೇಳಿದ್ರಿ, ಈಗ ಕಳೆದ ಒಂದು 10-12 ದಿನದಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಒಂದು ರೀತಿ ರಾಜಕೀಯದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಸಂಧಾನ ಮಾಡ್ತಾ ಇದೆ. ಹಾಗೆ ಆಣೆ ಪ್ರಮಾಣದ ರಾಜಕೀಯ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಿರುವಂಥದ್ದು. ಈಗ ಕಾಂಗ್ರೆಸ್ಸಿಗರು ಮಾಡಿದ್ದಾರೆ, ಕೆಲವರು ನಿಮ್ಮ ಪಕ್ಷದಲ್ಲಿದ್ದಾರೆ, ಕೆಲವರು ಅವ್ರ ಮೇಲೆ ಯಾರು ಆರೋಪ ಮಾಡ್ರು ಅಂತೇಳಿ ಅವರು ಹೋಗಿ ಆಣೆ ಪ್ರಮಾಣವನ್ನು ಮಾಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಆಗಿರಲಿ, 2023-23ರ ಅಭ್ಯರ್ಥಿ ಅವರಾಗಿರಲಿ ಅಥವಾ ಬಿಜೆಪಿಯ ಪ್ರಮುಖ ನಾಯಕರುಗಳು ಯಾರು ಕೂಡ ದೇವಸ್ಥಾನಕ್ಕೆ ಬಂದಿಲ್ಲ. ಯಾಕೆ ಬಿಜೆಪಿಯವ್ರಿಗೆ ಏನಾದರೂ ತಪ್ಪಿನ ಭಯ ಏನಾದರೂ ಕಾಣ್ತಾ ಇದೆಯಾ? ನೋಡಿ, ನಾವು ಯಾವ ಕಾರಣಕ್ಕೂ ನಾವು ದೇವಸ್ಥಾನಕ್ಕೆ ಹೋಗೋದು ಹಣ ಮಾಡುವಂಥ ಪ್ರಮೇಯ ಇಲ್ಲ. ಯಾಕಂತೇಳಿದರೆ ನಾವು ಸಂವಿಧಾನಬದ್ಧವಾಗಿ 2023ನೇ ಇಸ್ವಿನಲ್ಲಿ ಅವತ್ತು ಏನು ಕೌಂಟಿಂಗ್ ಆಯಿತು ಆ ಡೇ ಒನ್ನಿಂದ ಎಲ್ಲರೂ ಕೂಡ ಸಂವಿಧಾನಬದ್ಧವಾಗಿಯೇ ಮಾಡಬೇಕು. ದೇಶದಲ್ಲಿ ಇದ್ಮೇಲೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಸಂವಿಧಾನದಲ್ಲಿ ಕಾನೂನಿನ ಚೌಕಟ್ಟಿನಡಿಯೇ ಎಲ್ಲರೂ ಕೂಡ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಕಡೆಯಲ್ಲಿ ಕಾನೂನು ಹೋರಾಟ ಒಂದ್ ಕಡೆ ನಡೀತಾ ಇದೆ, ಚುನಾವಣಾ ಆಯೋಗದಲ್ಲಿ ಒಂದ್ ಕಡೆ ನಡೀತಾ ಅದಾಯ್ತು. ಈಗ ದೇವಸ್ಥಾನದಲ್ಲಿ ಅಂಗಳಕ್ಕೂ ಕೂಡ ಬಂದಿರುವಂಥದ್ದು. ಈಗ ಎಲ್ಲರೂ ಕೂಡ ಬಂದು ನಮ್ ತಪ್ಪಿಲ್ಲ, ನಾವು ಸೈಡ್ ಮಾಡಿದೆ ಅಂತ ಪ್ರಮಾಣವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರಿಗೆ ಯಾಕೆ ಭಯ ಹಾಗಾದ್ರೆ? ಬಿಜೆಪಿಯವ್ರಿಗಾಗ್ಲಿ ಬಿಜೆಪಿ ಅಭ್ಯರ್ಥಿಗೆ ಯಾಕೆ ಭಯ ಹಾಗಾದ್ರೆ? ನಮಗೆ ಯಾವ ರೀತಿ ಭಯನೂ ಇಲ್ಲ. ನಾವು ಹಿಂದೇನು ಬರ್ತೀರಾ ನೀವು? ಹಾಗಾದ್ರೆ 100% ನಾವು ಹಿಂದೇನೂ ದೇವಸ್ಥಾನಕ್ಕೆ ಹೋಗ್ತೀವಿ, ಮುಂದೂ ಹೋಗ್ತೀವಿ. ನಮ್ಗೆ ಅದ್ರಲ್ಲಿ ಏನು ಅಂಜು ಒಳಕು ಏನೂ ಇಲ್ಲ. ಯಾಕೆ ನಾವು ಹೋಗ್ಬಾರ್ದು? ಅವರು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಅವ್ರು ಎಲ್ಲರಿಗೂ ಆಣೆ ಪ್ರಮಾಣ ಅಂದ್ರೆ. ಹಾಗೆ ನೀವು ಯಾವಾಗ ಡೇಟ್ ಕೊಡ್ತೀರಾ? ಹಾಗಾದ್ರೆ ನಾವು ಯಾಕೆ ಆಣೆ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ. ಸಂವಿಧಾನಬದ್ಧವಾಗಿ ನಾವು ಏನು 2023 ನಮಗೆ ಅನ್ಯಾಯ ಆಗಿದೆ ಅಂತ ಆ ಡೇನಲ್ಲಿ ಹೋಗಿದ್ದೀವಿ. ಅವತ್ತಿಂದ ಇವತ್ತಿಂದಕ್ಕೂ ಕಾನೂನು ಹೋರಾಟ ಮಾಡ್ತೀವಿ. ಮೊನ್ನೆ ಕೂಡ ನಮ್ಗೆ 2ನೇ ತಾರೀಕು ಸಿಕ್ಕಿದ್ರು ಕೂಡ ಸಂವಿಧಾನ ಪರವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳು ನಡೆದು ನ್ಯಾಯಾಲಯ ಮರು ಎಣಿಕೆ ಮಾಡಬೇಕಂತ ಹೇಳಿ 52 ಓಟಲ್ಲಿ ನಾವು ಆಯ್ಕೆ ಆಗಿದ್ದೀವಿ. ನಾವು ದೇವಸ್ಥಾನಕ್ಕೆ ಬಂದು ಇನ್ನೊಂದು ಕಡೆ ಪ್ರಮಾಣ ಮಾಡುವಂಥ ಅಗತ್ಯ ನಮಗೇನಿದೆ? ಹಾಗೆ ದೇವಸ್ಥಾನಕ್ಕೆ ಒಂದು ನಿಮಿಷ ನಾನು ಹೇಳ್ತೀನಿ ನೋಡಿ ಪತ್ರಕರ್ತರೆ, ನಾವು ಇಲ್ಲ ನಮಗೆ ಆ ಥರದ್ದು ಯಾವುದೇ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿದ್ರೆ ಅವತ್ತೇ ನಾವು ದೇವಸ್ಥಾನದಲ್ಲಿ ಹೋಗಿ ಇಡ್ತಿದ್ದು. ಯಾವತ್ತು 2023ನೇ ಇಸ್ವಿನಲ್ಲಿ ಏನು ನಮ್ಮ ಕೌಂಟಿಂಗ್ ಆಯಿತು, ಕೌಂಟಿಂಗ್ ಆದ ಸಂಜೆ ನಾವು ಲಿಖಿತವಾಗಿ ಅರ್ಜಿ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಚುನಾವಣಾಧಿಕಾರಿಗಳಿಗೆ. ಅವತ್ತೇ ನಾವು ಅದ್ರ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗ್ತಿದ್ದು. ನಾವು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು. ಈ ದೇಶ ಕಾನೂನು ಚೌಕಟ್ಟು ನ್ಯಾಯಾಲಯದಲ್ಲಿ ಮತ್ತು ಸಂವಿಧಾನ ನಂಬಿಕೆ ಇದೆ, 100% ಇದೆ. ನಾವು ನೋಡ್ರಿ, ಜಾಸ್ತಿ ನಾವು ನಂಬಿಕೆ ಇರುವಂಥವ್ರು ನಾವು ದಿನ ಬೆಳಿಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಎಲ್ಲರೂ ಕೂಡ ದೇವ್ರ ಮೇಲೆ ಎಲ್ಲ ದೇವ್ರ ಮೇಲೆ ಕೂಡ ನಾವು ಅಪಾರ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದು ನಂಬಿಕೆ ಕೂಡ ಇದೆ ನಮ್ಗೆ. ಯಾಕೆ ನಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ? ಶೃಂಗೇರಿ ಕ್ಷೇತ್ರದ ಬಿಜೆಪಿಯವರು ಈಗ ಕಾಂಗ್ರೆಸ್ ಅವರು ಹಾಗೂ ಬಿಜೆಪಿಯ ಕೆಲವರು ಮಾಡಿದ ಆಣೆ ಪ್ರಮಾಣದಂತೆ ನೀವು ಆಣೆ ಪ್ರಮಾಣ ಮಾಡಲು ಸಿದ್ಧ ಇಲ್ಲ. ಅಲ್ಲ, ಅಗತ್ಯ ಅವರಿಗೆ ಅಗತ್ಯ ಇದೆ, ಅವ್ರು ಮಾಡಿದ್ದಾರೆ. ನಮ್ಗೆ ಅಗತ್ಯ ಇಲ್ಲ, ನಾವು ಮಾಡಲ್ಲ. ನಾವು ಯಾಕೆ ಮಾಡ್ಬೇಕು? ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಲ್ಲ. ನಾವು ಹೇಳ್ತಿರೋದು ನಿಮಗೆ ಗೊತ್ತು. ಈಗ ಅವರು ಅಗತ್ಯ ಇಲ್ಲ, ಅವ್ರಿಗೆ ಅಗತ್ಯ ಇದೆ. ಅದು ಅವರಿಗೆ ಪ್ರಮಾಣ ಮಾಡಿದ್ರೆ ನಮ್ಗೇನೋ ನ್ಯಾಯ ಸಿಗ್ತದೆ, ಅವ್ರು ಮಾಡಲಿ, ಸಂತೋಷ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಮಾಡಲಿ. ಅವರಿಗೆ ನಿಮ್ಗೊಂದು ಸವಾಲ್ ಹಾಕಿದ್ದಾರೆ, ನಮ್ದು ತಪ್ಪಿಲ್ಲ, ಹಾಗಾಗಿ ನಾವು ಆಣೆ ಪ್ರಮಾಣವನ್ನ ಮಾಡ್ತಾ ಇದೀವಿ. ಆಯ್ತು, ಅವ್ರು ಮಾಡ್ಲಿ. ತಪ್ಪಿಲ್ಲ ಅಂದ್ರೆ ಬಂದು ದೇವಸ್ಥಾನ. ಈಗ ಅವ್ರು ಏನ್ ಗೊತ್ತಾ, ಹಿಂದೆ ಅಂದ್ರೆ ನೀವು ಅವರ ಸವಾಲನ್ನು ಸ್ವೀಕರಿಸಲ್ಲ. ನೋಡಿ, ಸವಾಲ್ನ ನಾವು ಈಗಲೂ ಸ್ವೀಕಾರ ಮಾಡ್ತಾ ಇದೀವಿ. ನ್ಯಾಯಾಲಯದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಸವಾಲು ಸ್ವೀಕಾರ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ನಾಡ್ದು 21ಕ್ಕೆ ನಮ್ಮ ಪರ ಬಂದರೂ ಸಂತೋಷ, ಬರೆದಿದ್ರು ಸಂತೋಷ. ನಾವು 2028ಕ್ಕೆ ಜನಾದೇಶಕ್ಕೆ ಕೂತ್ಕೊಳ್ತೀವಿ. ಜನಗಳ ಕೈಯಲ್ಲಿದೆ, ಮತ ಹಾಕೋದು ಬಿಡೋದು ಅವ್ರ ಕೈಯಲ್ಲಿ ಬಿಟ್ಟಿರೋದು. ಆಮೇಲೆ ನಾವು ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಿದ್ದು, ಅವರು ಸಂವಿಧಾನ ಪತ್ರಿಕೆ ಹಿಡ್ಕೊಂಡು ಹೋಗ್ತೀರಿ. ಈಗ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರೆ ನಾವು ಸಂವಿಧಾನ ಪರವಾಗಿ ಹೋಗ್ತಾ ಇದೀವಿ. ಅಷ್ಟೇ ವ್ಯತ್ಯಾಸ, ಡಿಫರೆನ್ಸ್ ಆಫ್ ದ ಪಾರ್ಟ್. ಹೇಗೆ ಅನ್ಸ್ತಾ ಇದೆ ನೀವು ಹೇಳ್ತಿರೋದು ನೋಡಿದ್ರೆ? ಸಂವಿಧಾನ, ದೇವಸ್ಥಾನ ಎಲ್ಲವನ್ನೂ ನೀವು ರಾಜಕೀಯವಾಗಿ ಬಳಸ್ಕೊಂಡು ಯಾವ ಕಾರಣಕ್ಕೂ ಇಲ್ಲ. ನಾವು ಸಂವಿಧಾನಕ್ಕೂ ಗೌರವ ಕೊಡ್ತೇವೆ, ದೇವಸ್ಥಾನಕ್ಕೂ ಗೌರವ ಕೊಡ್ತೇವೆ. ಯಾವ ಕಾರಣಕ್ಕೂ ನಾವೇ ಇರ್ತೀವಿ. ನಾವು ನಮ್ಮ ಇಡೀ ದೇಶದಲ್ಲಿ ನಮ್ಮ ಪ್ರಧಾನಿ ವಿಶ್ವ ಮಟ್ಟದಲ್ಲಿ ಗುರುಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಅಂತ ಪಕ್ಷದಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತರು. ಕ್ಷೇತ್ರಕ್ಕೆ ಇರಲಿ. ಈಗ ಕ್ಷೇತ್ರದಲ್ಲಿ ನೋಡಿ, ಇದು ಹೊಸ ಸಮಸ್ಯೆ ಅಲ್ಲ. ನೀವು ಸಾರ್ವಜನಿಕರು ಅಥವಾ ಪತ್ರಕರ್ತರು ತಿಳ್ಕೊಳ್ಬೇಕಾಗಿರೋದು ಇದು. ನಾವು 2023ನೇ ಇಸ್ವಿನಲ್ಲಿ ಅವತ್ತೇ ರೀಕೌಂಟಿಗೆ ನಮ್ಮ 15 ದಿನಕ್ಕೊಂದ್ಸರಿ ಶಾಸಕರು ಬದಲಾಗಿರುವಂಥದ್ದು ಬಹುಶಃ ಇದೇ ಫಸ್ಟ್ ಇರ್ಬೋದು. ನೋಡಿ, ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ. ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರ TD ರಾಜೇಗೌಡರು
ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕ್ಷೇತ್ರದಲ್ಲಿ ಮರುಮತ ಎಣಿಕೆ ಆಗಿರುವಂಥ ಎಲ್ಲ ವಿಚಾರಗಳನ್ನು ಇಟ್ಟು ಕೂಡ ನ್ಯಾಯಾಲಯದಲ್ಲಿ ವಾದ ಮಾಡಿದ್ದಾರೆ. ವಾದ ಮಾಡಿ ಕಾರ್ಯವೇ ಈ 3 ವರ್ಷಗಳ ಕಾಲ ಇದು ದೂಕೊಂಡು ಬರಲಿಕ್ಕಾಗಿರೋದು. ಇಲ್ಲ ಅಂತ ಹೇಳಿದ್ರೆ ಬೇಗನೆ ಇದು ರೀಕೌಂಟಿಗೆ ಸಿಗ್ತಾ ಇತ್ತು. ರೀಕೌಂಟಿಗೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಇದ್ರ ಸಮಸ್ಯೆ ಇರಲಿಲ್ಲ. 2023ರಲ್ಲಿ ಅವತ್ತೇ ಮಾನ್ಯ ಚುನಾವಣಾಧಿಕಾರಿಗಳು ಅವತ್ತು ಕೌಂಟಿಂಗಿಗೆ ಕೊಟ್ಟಿದ್ರೆ ನಾವು ಇವತ್ತು ಇದೆಲ್ಲ ಗೊಂದಲ ಇವೇ ಇಲ್ಲ. 2023ರಲ್ಲಿ ಮುಗಿದೋಗ್ಬಿಡ್ತಿತ್ತು. ಅವತ್ತೇ ನಮ್ಮ ಬೂತ್ ಏಜೆಂಟ್ ಕೂತವ್ರು ಕೂಡ ಬರೆದುಕೊಟ್ಟಿದ್ದಾರೆ, ಇದು ಸರಿ 4ವರೆಗೆ ಬರೆದುಕೊಟ್ಟಿದ್ದಾರೆ, ಇದು ಸರಿ ಇಲ್ಲ ಮರು ಎಣಿಕೆ ಆಗಬೇಕು ಅಂತೇಳಿ. ಅವತ್ತು ತಿರಸ್ಕಾರ ಮಾಡಿದ್ದಾರೆ 2023ರಲ್ಲೇ. ಆಮೇಲೆ 45 ದಿನದಲ್ಲೇ ಮಾಡಿಬಿಡ್ಬೋದಿತ್ತಲ್ಲ. ಇವರು ಈಗ ಸಂವಿಧಾನ ಇದು ಕಾವಲಿಲ್ಲ, ಇದು CC ಕ್ಯಾಮ್ರಾ ಚೆಕ್ ಮಾಡಿದ್ರೆ 1,500 ಓಟನ್ನು ಇವರು ಸರ್ಕಾರ ಕಾಯೋಕ್ಕಾಗಿಲ್ಲ ಅಂದರೆ ಇಡೀ ರಾಜ್ಯನ ಹೇಗೆ ಕಾಯ್ತಾರೆ? ಈ ಕೋರ್ಟಲ್ಲಿ ಇದೆ ಗೊತ್ತಿದೆ, ಅವತ್ತೇ ಕೋರ್ಟಿಗೆ ಹಾಕಿದ್ದಾರೆ, ಅವತ್ತೇ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. 45 ದಿನದಲ್ಲಿ ಆಗಬೇಕಿತ್ತು. ಇವರು ಅಷ್ಟು ನ್ಯಾಯಬದ್ಧವಾಗಿ ಇವ್ರು ಮಾಡ್ತಾ ಇದ್ವಿ ಅಂತಂದರೆ 45 ದಿನದಲ್ಲಿ ಆಗಬೇಕಿತ್ತು. 45 ದಿನದಲ್ಲಿ ಆಗಲಿಲ್ಲ. ಕೋರ್ಟಲ್ಲಿ ಬೇಡ ಬೇಡ ಅಂತ ಮುಂದಕ್ಕೆ ಹೋಗ್ತಾ ಇದ್ರು. ಈ ಕೋರ್ಟಲ್ಲಿ ಇದೆ ಅಂದಾಗ ಈಗ ಒಂದು ಚುನಾವಣೆ ಬೂತನ್ನು ಈಗ ಮರು ಎಣಿಕೆಗೆ ಇದೆ ಅಂದಾಗ 1,500 ಓಟನ್ನು ಈ ರಕ್ಷಣೆ ಕೊಡಬೇಕಿದೆ ಯಾರು? ಜಿಲ್ಲಾಡಳಿತ ಇದೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಇಡೀ ರಾಜ್ಯ ಸರ್ಕಾರ ಇದೆ. ಹಾಗಾದ್ರೆ ಜನಸಾಮಾನ್ಯರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಇವರು? ಬರೀ 1,500 ಓಟ್ ರೀಕೌಂಟಿಗೆ ಬಂದಿದ್ದು ಕೇಳಿರೋದನ್ನ ಕೋರ್ಟಲ್ಲಿ ಇರೋದನ್ನ ಇವ್ರು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಟ್ಯಾಂಪ್ರಿಂಗ್ ಆಗಿದೆ. ಇದನ್ನು ಇದು ಯಾವ ರೀತಿ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳ್ತಾರೆ, DCM ಆಗಿ ಹೇಳ್ತಾರೆ, ಹೋಮ್ ಮಿನಿಸ್ಟರ್ ಆಗಿ ಹೇಳ್ತಾರೆ. ಇವ್ರಿಗೆ ಕಾನೂನು ಇದೆ ಅಲ್ವಾ? ಒಂದು ಇದು ಮರು ಚುನಾವಣೆಗೆ ಹೋಗಿದ್ದನ್ನ ರಕ್ಷಣೆ ಮಾಡ್ಬೇಕು, ಇದು ಮಾಡ್ಬೇಕಂತ. ಹಾಗಾದ್ರೆ ಇವರಲ್ಲಿ ಏನು ಲೋಪ ಇದೆಯಾ? ಯಾಕೆ ಆಗಲ್ಲ ಅಂತ ಹೇಳಿದ್ರು? 7 ಬಾರಿ ಇದು ಮರು ಎಣಿಕೆ ಆಗಬಾರ್ದು ಅಂತ ಹೋದ್ರಲ್ಲ.